ಲಕ್ಷ್ಮಿ ಹತ್ರ ಬರ್ತಾ ಇದೆಯಲ್ವ, ಅದಕ್ಕೋಸ್ಕರನೇ ಮನೆಯಲ್ಲೇ ಸಿಂಪಲಾಗಿ ಹೇಗೆ ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ಬೋದು ಗೋಧಿ ಹುಲ್ಲಿಂದ ಅನ್ನೋದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಬೇಗ ಬೇಗ ನೋಡಿ, ಯಾಕೆಂದರೆ ಇದು 1 ದಿನ 2 ದಿನಕ್ಕಾಗೋವಂಥದ್ದಲ್ಲ, ಒಂದು 10-15 ದಿನನಾದರೂ ಬೇಕು, ಅಂದರೆ ಮಿನಿಮಮ್ 10 ಡೇಸ್ ಆದರೂ ಬೇಕು. ಸೊ ನಾನಿಲ್ಲಿ ಒಂದು ನೀಟಾಗಿ ಮಣ್ಣು ಎತ್ಕೊಂಡಿದ್ದೀನಿ, ಹಾಗೆ ಗೋಧಿ ಇಟ್ಕೊಂಡಿದ್ದೆ ನಾನು. ಗೋಧಿನ ನೀವು ಒಂದು 8 ಅವರ್ ನೆನೆಯಕ್ಕೆ ಬಿಡಬೇಕು. ನೆಂದಿಟ್ಟು ಒಂದು ಬಟ್ಟೆಯಲ್ಲಿ, ವೈಟ್ ಬಟ್ಟೆಯಲ್ಲಿ ಕಟ್ಟಿ ಈ ಥರ ಹಾಕಿದ್ರೆ ನೋಡಿ ಈ ಥರ ಒಂದು ಚಿಕ್ಕದಾಗಿ ಮೊಳಕೆ ಬರುತ್ತೆ. ಸೊ ಗೋಧಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ. ಒಂದು ಹಳೆ ಗೋಧಿಗಳೆಲ್ಲ ಇದ್ದರೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದ್ಸತಿ ನೋಡಿ, ಮೊಳಕೆ ಬಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ರಾಗಿನೂ ಹಾಕೋಬೋದು. ನೀವು ರಾಗಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ಬಟ್ ಒಂದು 4-5 ದಿನಕ್ಕೆಲ್ಲ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಲಕ್ಷ್ಮಿಗೆ ತುಂಬ ಪ್ರಿಯಕರವಾಗಿದ್ದು ಗೋಧಿ ಅದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ತೊಗೊಳ್ತಾ ಇದ್ದೀನಿ. ನೋಡಿ ನಾನು ಇಲ್ಲಿ 2 ಚಿಕ್ಕದು ಅಂದರೆ ನಿಮಗೆ ಬಟ್ಲು ಥರ ಇದೆಯಲ್ಲ ನೋಡಿ, ಅದು ದೊನ್ನೆ ಬರುತ್ತಲ್ವಾ, ಜೊನ್ನೆ. ಸೊ ಅದರಿಂದ ನಾನು ಇಲ್ಲಿ 2 ಅದು ತೊಗೊಂಡು ಸ್ವಲ್ಪ ಮಣ್ಣು ಹಾಕೊಂತೀನಿ ಕೆಳಗಡೆ. 1 ಪೋರ್ಷನ್ ಮಣ್ಣು ಹಾಕೊಂಡು 1 ಪೋರ್ಷನ್ ಗೋಧಿ ಹಾಕೊಂಡು ತಿರ್ಗಾ ಮತ್ತೆ ಮಣ್ಣು ಹಾಕೊತೀನಿ. ಅದ್ರ ಮೇಲೆ ನಾನು ತಿರ್ಗಾ ಒಂದ್ಸತಿ ಗೋಧಿ ಹಾಕಿ ನೀಟಾಗಿ ಒಂದ್ಸತಿ ಫುಲ್ ಕವರ್ ಮಾಡ್ಕೊತೀನಿ. ನೀವು ಫುಲ್ ಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ನೀವು ಮಣ್ಣು ಹಾಕಲಿಲ್ಲ ಅಂದರೂ ಗೋಧಿ ಹಾಗೆ ನೀರಲ್ಲೂ ಬರುತ್ತೆ. ಸೊ ನಾವು ಈ ಯಾವುದು ನೀವು ಡೆಕೋರೇಟ್ ಮಾಡೋಕ್ಕೆ ಯಾವುದು ಬೌಲು, ಪ್ಲಾಸ್ಟಿಕ್ ಬೌಲು, ನಿಮ್ಗೆ ಏನು ಯಾವ ಥರ ಡಿಸೈನ್ಸ್ ಇರುತ್ತೆ ಅದನ್ನು ತೊಗೊಳ್ಳಿ ನೀವು. ನೋಡಿ ನಾನಿಲ್ಲಿ ಮೇಲ್ಗಡೆ ಹಾಕಿ ಸ್ವಲ್ಪ ಮಣ್ಣು ಮೇಲ್ಗಡೆ ಮಾತ್ರ ಉದುರಿಸ್ತೀನಿ. ನೀವು ಬೇಕಿದ್ರೆ ಹಾಕೋಬೋದು, ಹಾಕಿಲ್ಲ ಅಂತ ಪರವಾಗಿಲ್ಲ, ಏನಾಗಲ್ಲ. ನೋಡಿ ನಾನು ಅದನ್ನು ಇನ್ನೊಂದು ಸ್ವಲ್ಪ ಅದು ಮೊಳಕೆ ಸ್ವಲ್ಪ ಚಿಕ್ಕದು ಬಂದಿದೆಯಲ್ವ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿ ನೀಟಾಗಿ ಒಂದ್ಸತಿ ಮಣ್ಣೆಲ್ಲ ಹಾಕಿ ಒಂದ್ಸತಿ ಜಾಸ್ತಿ ಹಾಕಬೇಕು ಮೇಲ್ಗಡೆ, ಇಲ್ಲಾಂದರೆ ಒಂದೊಂದ್ಸತಿ ಫುಲ್ ಗರಿಕೆಗಳು ಬರೋದಿಲ್ಲ, ಮತ್ತು ಕರೆಕ್ಟಾಗಿ ಸ್ಟ್ರೈಟಾಗಿ ಬರೋದಿಲ್ಲ. ನೀಟಾಗಿ ಒಂದ್ಸತಿ ಮಣ್ಣು ಹಾಕ್ಕೊಂಡು ನೋಡಿ ರೆಡಿ ಆಯಿತು. ಅದು ಜೊನ್ನೆಗೆ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಸ್ವಲ್ಪ ನೀಟಾಗಿ ನೀರು ಹಾಕೊಂಡ್ರೆ ರೆಡಿ ಆಗುತ್ತೆ. 7 ದಿನ ಆದರೂ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ. ನೋಡಿ ರೆಡಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು 10 ದಿವಸ ಇದೆ ಇವತ್ತಿಗೆ. ಸೊ ಅದಕ್ಕೆಂದರೆ 7 ಡೇಸ್ ಆದರೂ ಇರಬೇಕು. ನಮ್ಮ ಹಿಂಗಾಗಲಿ ಅಂತ ಹೇಳಿ ನಾವು 3 ದಿವಸಕ್ಕೆ ಮುಂಚೆನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಡೆಕೋರೇಷನ್ ಟಿಪ್ಸಲ್ಲಿ ಸಿಗ್ತೀನಿ. ನೋಡಿ ರೆಡಿ ಆಯಿತು ಫೈನಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದು ಹೋದ ವರ್ಷದ್ದು ವಿಡಿಯೋದು, ಇದು ನಾನು ಕಂಟೈನರ್ ಬರುತ್ತಲ್ಲ, ಹಳೆ ಕಂಟೈನರಲ್ಲಿ ಹಾಕಿ ಮಾಡಿದೆ. ಸ್ವಲ್ಪ ಡೆಕೋರೇಷನಿಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನನಗೆ ಈ ವರ್ಷ ಇನ್ನೂ ಐಡಿಯಾ ಬಂತು. ನೋಡಿ ವೇಸ್ಟ್ ಕಂಟೈನರಲ್ಲಿ ಒಂದು ಗೋಧಿ ಹುಲ್ಲು, ಒಂದು ರಾಗಿ ಹುಲ್ಲು ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.